ಪೂಜೆ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ಶಕುನ ಕಂಡು ಬಂದರೆ ನಿಮಗೆ ಒಳ್ಳೆಯದು ಆಗಲಿದೆ ಎಂದರ್ಥ. ಪೂಜೆ ಮಾಡುವ ಸಮಯದಲ್ಲಿ ಯಾವ ಸಂಕೇತಗಳು ಅಂದರೆ ಯಾವ ಘಟನೆಗಳು ನಡೆದರೆ ಒಳ್ಳೆಯದಾಗುತ್ತದೆ ಎಂದು ಈ ಲೇಖನದಲ್ಲಿ ತಿಳಿಯೋಣ. ಪೂಜೆ ಮಾಡುವ ಸಮಯದಲ್ಲಿ ಕೆಲವೊಂದು ಘಟನೆಗಳನ್ನು ನಡೆಯುತ್ತವೆ. ಯಾರೂ ಅವುಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸುವುದಿಲ್ಲ. ಅವು ನಮ್ಮ ಜೀವನದಲ್ಲಿ ಆಗುವ ಘಟನೆಗಳ ಬಗ್ಗೆ ಮುನ್ಸೂಚನೆ ನೀಡುತ್ತವೆ. ಶುಭ ಸೂಚನೆ ಎಂದು ಕೂಡ ಹೇಳಲಾಗುತ್ತದೆ. 1. ಪ್ರತಿದಿನ ಸಾಮಾನ್ಯವಾಗಿ ಪೂಜೆ ಮಾಡುವಾಗ ಆ ಸಮಯದಲ್ಲಿ ಮನೆಯ ಆಚೆ ಭಿಕ್ಷುಕ ಅಥವಾ ಸಾಧು ಬಂದು ನಿಮ್ಮನ್ನು ಏನೂ ಕೇಳದೆ ಜೋರಾಗಿ ಶಿವನಾಮ ಸ್ಮರಣೆಯನ್ನು ಮಾಡಿದರೆ ಇದು ಬಹಳಷ್ಟು ಒಳ್ಳೆಯ ಸಂಕೇತ ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಆದಷ್ಟು ದಾನವನ್ನು ಮನೆಯ ಬಾಗಿಲಿಗೆ ಬಂದ ಭಿಕ್ಷುಕ ಅಥವಾ ಸಾಧುಗಳಿಗೆ ಕೊಡಬೇಕು. ಈ ರೀತಿಯಾಗಿ ಒಳ್ಳೆ ಮನಸ್ಸಿನಿಂದ ದಾನ ಮಾಡುವುದರಿಂದ ಒಳ್ಳೆಯ ಲಾಭ ಸಿಗುತ್ತದೆ ಹಾಗೂ ನಿಮಗೆ ಇದರಿಂದಾಗಿ ಪುಣ್ಯ ಫಲಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ. 2. ಮನೆಯಲ್ಲಿ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಸಾಯಂಕಾಲದ ದೀಪವನ್ನು ಹಚ್ಚುವಾಗ ದೀಪದ ಬೆಳಕು ಜೋರಾಗಿ ಉರಿಯಲು ಪ್ರಾರಂಭಿಸಿದರೆ ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕೊಡಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಕೇತವನ್ನು ಸೂಚಿಸುತ್ತದೆ. ಇದರಿಂದಾಗಿ ಸಾಕಷ್ಟು ಒಳ್ಳೆಯ ಲಾಭಗಳು ದೊರೆಯುತ್ತವೆ. 3. ದೀಪವನ್ನು ಹಚ್ಚುವಾಗ ಊದುಬತ್ತಿ ಹಚ್ಚುವ ಸಮಯದಲ್ಲಿ ಊದುಬತ್ತಿ ಹೊಗೆ ನಿಮ್ಮ ಇಷ್ಟದೇವರ ಬಳಿಗೆ ಹೋಗುತ್ತಿದ್ದರೆ ಇದರಿಂದ ಕೂಡ ಸಾಕಷ್ಟು ಒಳ್ಳೆಯದಾಗುತ್ತದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂದು ಹೇಳಲಾಗುತ್ತದೆ. 4. ಪೂಜೆ ಮಾಡುವಾಗ ದೇವರ ಫೋಟೋ ಅಥವಾ ಮೂರ್ತಿಗೆ ಹೂವು ಸಮರ್ಪಿಸುವಾಗ ನೀವು ಮುಡಿಸಿದ ಹೂವು ತಕ್ಷಣ ನಿಮ್ಮ ಕೆಳಗೆ ನೇರವಾಗಿ ಬಿದ್ದರೆ ಇದರಿಂದ ಕೂಡ ಸಾಕಷ್ಟು ಒಳ್ಳೆಯ ಲಾಭ ನಿಮಗೆ ಸಿಗುತ್ತದೆ. ಈ ರೀತಿ ಹೂವು ಬೀಳುವುದರಿಂದ ವಿಶೇಷವಾಗಿ ನೀವು ದೇವರಿಗೆ ಸಮರ್ಪಿಸಿದ ಹೂವು ದೇವರಿಗೆ ಇಷ್ಟವಾಗಿದೆ, ತೃಪ್ತಿಯಾಗಿದೆ ಎಂದು ಅರ್ಥ. ಹಾಗಾಗಿ ಇದು ಅದರ ಸಂಕೇತ ಎಂದು ಹೇಳಲಾಗುತ್ತದೆ. ಹಾಗೂ ನೀವು ದೇವರಿಗೆ ನಿಮ್ಮ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಹೇಳಿಕೊಂಡರೆ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತವೆ ಎಂಬ ಸೂಚನೆಯನ್ನು ನೀಡುತ್ತದೆ. ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಜಯವನ್ನು ಖಂಡಿತವಾಗಿ ಸಾಧಿಸುತ್ತೀರಿ. ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಪ್ರತಿದಿನ ಪೂಜೆ ಮಾಡುವ ಸಮಯದಲ್ಲಿ ಎಲ್ಲಾ ಶುಭ ಘಟನೆಗಳು ನಡೆದರೆ ನಿಮ್ಮ ಭವಿಷ್ಯದಲ್ಲಿ ಮುಂದೆ ಒಳ್ಳೆಯ ಫಲಗಳನ್ನು ಕಾಣುತ್ತೀರಿ ಹಾಗೂ ಶುಭ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ನಡೆಯುತ್ತವೆ ಎಂದು ಹೇಳಲಾಗುತ್ತದೆ. ದೇವರು ಈ ರೂಪದಲ್ಲಿ ನಿಮಗೆ ಶುಭ ಸೂಚನೆಯನ್ನು ನೀಡುತ್ತಾನೆ. ಇದಾಗಿ ದೇವರನ್ನು ಒಲಿಸಿಕೊಳ್ಳಲು, ದೇವರ ಅನುಗ್ರಹ ನಮ್ಮ ಮೇಲೆ ಇರಲು ನಿಷ್ಕಲ್ಮಶ ಭಕ್ತಿ ಬಹಳ ಮುಖ್ಯವಾಗಿ ಬೇಕಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.